ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ अल्लाह तेरा है एहसान, रोज़े नमाज़ें और कुरान है ये सब रूहे ईमान, नूरे रमज़ान नूरे रमज़ान नूरे रमज़ान नूरे रमज़ान. ಶಾಂತಿ ಸೌಹಾರ್ದತೆಯನ್ನು ಸಾರುವ ಪವಿತ್ರ ರಂಜಾನ್ ಹಬ್ಬ ಆಚರಣೆ. ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಸೋಮವಾರದಂದು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. 30 ದಿನದ ಉಪವಾಸ ವ್ರತ ಎಂದು ಆಚರಣೆ ಮಾಡುವ ಮೂಲಕ ಮುಕ್ತಾಯಗೊಂಡಿದೆ. ಈದ್ ಉಲ್ ಫಿತರ್ ದಿನದಂದು ಬೆಳಗಿನ ಪ್ರಾರ್ಥನೆಯ ನಂತರ ಪರಸ್ಪರ ಅಪ್ಪಿಕೊಳ್ಳುವ ಮೂಲಕ ಶುಭಾಶಯವನ್ನು ಕೋರಿ ಹಬ್ಬದ ಸ್ವಾಗತವನ್ನು ಆಚರಿಸುತ್ತಾರೆ. ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಇದರ ಹೊರತಾಗಿ ಸಿಹಿ ತಿನಿಸುಗಳನ್ನು ಸೇವಿಸುತ್ತಾರೆ. ಜನರು ಈದ್ ಪ್ರಾರ್ಥನೆಗಾಗಿ ಈದ್ ದಿನದಂದು ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಸಿಹಿ ತಿಂಡಿಗಳನ್ನು ವಿತರಿಸುತ್ತಾರೆ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿದರೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಕಿರ್ ಆಫೀಸ್ ಸಾಹಿಬ್ ಮುಲ್ಲಾ, ಅಬ್ದುಲ್ಲಾ ಸಾಬ್, ಲಕುಂಡಿ ಮೇರಾ ಸಾಬ್, ನದಾಫ್ ಹುಸೇನ್ ಸಾಬ್, ಕಿಲ್ಲೆದರ್ ಮೈಬೂಬಾ, ಕಿಲ್ಲೆದರ್ ರಾಜೇಶ್ ಸಾಹೇಬ್, ಮುರಗಿ ದಿಲಾವರ್, ಮುರಗಿ ರಫೀಕ್ ಸಾಹೇಬ್, ನದಾಫ್ ದಶಗಿರಿ ಸಾಹೇಬ್, ಸೈಯದ್ ಅಕ್ಬರ್ ಸಾಬ್, ನದಾಫ್ ಹಾಗೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. सिखलाएंगे दीन खुदा फैलाएंगे, मस्जिद में भी जाएंगे, हम दो नात सुनाएंगे. अल्लाह तेरा है एहसान, तूने बढ़ा दी सबकी शान, आया है बन के मेहमान, नूरे रमजान नूरे रमजान नूरे रमजान नूरे दीन इस्लाम मोहब्बत का पयाम, अल्लाह का इनाम, खालिक का है पैगाम. कैसी हवाएं इश्क चली, खत्म हुई नफरत दिल की, बांट रहे हैं प्यार सभी, सहरी हो या अफ्तारी. अल्लाह तेरा है एहसान, एक हुए सारे इंसान, सज गए घर घर दस्तरखान, नूरे रमजान नूरे रमजान नूरे रमजान नूरे रमजान. पूरे रोज़े रखते हैं और रोज़ा रखने के बाद जो है अल्लाह को ये अदा पसंद है और रोज़ा जो है ये अल्लाह के लिए है और अल्लाह के लिए रखते हैं. सारे अमाल है, तरावी है, रोज़ा है, नमाज है, ये सब अल्लाह के लिए रखते हैं. और साल में एक मरतबा जो है ईद होती है और ईद के अंदर क्या है सब जने मिलकर खुशी बांटते हैं. तो सबको क्या है हमारी तरफ से ईद मुबारक. ನೋಡಿ ಇದನ್ನೆಲ್ಲ ನಾವು ಮಾಡೋದು ವರ್ಷದಾಗೊಮ್ಮೆ ರಂಜಾನ್ ತಿಂಗಳು ಬರ್ತೈತಿ. ನಾವೆಲ್ಲರೂ ಒಂದು ಉಪವಾಸಿದ ಕೆಲಸ ಎಲ್ಲ ಜಗತ್ ಸಲುವಾಗಿ ಎಲ್ಲರ ಸಲುವಾಗಿ ಒಂದು ಖುಷಿಯಿಂದ ಎಲ್ಲರೂ ಕೂಡಿ ಇರಬೇಕು ಅನ್ನೋ ಬಾಂಧವ್ಯದಿಂದ ನಾವು ಇದನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಎಲ್ಲರೂ ಏನು ಆತಂಕದ ಸಲುವಾಗಿ ಏನು ಸುಟ್ಟಿ ಇಲ್ಲ, ಎಲ್ಲರೂ ಖುಷಿಯಿಂದ ನಾವು ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರೂ ಅಂತೇಳಿ ವಿನಂತಿ ಮಾಡ್ಕೊತೀವಿ.